ಓ ಜನ್ಮದ್ದು, ಕಥಾ ಜನ್ಮದ್ದು, ಗತಾ ಜನ್ಮದ್ದು, ಎಲ್ಲ ಜನ್ಮದ ರಹಸ್ಯಗಳು ನಾವೇ ತಿಳ್ಕೊಳ್ಬೋದು. ಬ್ರಹ್ಮ ವಿಷ್ಣು ಮಹೇಶ್ವರ ಯಾಕೆ ಯಾವಾಗಲೂ ನಮ್ಮ ಬದುಕನ್ನು ನಾವು ಡಿಸೈನ್ ಮಾಡಿದ ರೂಪದಲ್ಲಿ ಆಗಬೇಕು ಅಂತಂದರೆ ದೇವರು ಸ್ವತಃ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಕನಸು ಬೀಳೋದು ನಿಜ ಆಗುತ್ತೆ ಅಂತ ನಾವು ಅನ್ಕೊಳ್ತಿದ್ವಿ. ಅವಾಗಿಂದ ನಮ್ಮ ಪೂರ್ವಜರೆಲ್ಲ ಹೇಳಿದ್ದಾರೆ. ಪಿಕ್ಚರ್ ತೋರಿಸ್ದಂಗೆ ತೋರಿಸುತ್ತೆ. ಎಂಬುದು ಒಂದು ಕಲ್ಲಿನ ವಿಗ್ರಹ ಥರ, ಅದನ್ನು ಕೆಟ್ಟದನ್ನೆಲ್ಲ ಕೆತ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಕೆತ್ತಿ ನಮ್ಮ ಮೂರ್ತಿಗಳು ಬೇರೆ ರೇಂಜಿಗೆ ಆಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕಮಿಟ್ಮೆಂಟು, ಆ ಸಮಸ್ಯೆ ಈ ಸಮಸ್ಯೆ, ತುಂಬ ತಲೆ ಎಲ್ಲ ಬಿಸಿಯಾಗಿ ತಲೆಲ್ಲ ಕೆಟ್ಟೋಗ್ಬಿಟ್ಟಿದೆ ಬಾಸ್. ಹರೇ ರಾಮ ಹರೇ ಕೃಷ್ಣ. ನಾನು ನಿಮ್ಮ ಜೊತೆ ಇದ್ದೀನಿ ಮಹೇಂದ್ರ HR. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ RB ಪಿಕ್ಚರ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೈಫಲ್ಲಿ ಎಲ್ರಿಗೂ ಸಮಸ್ಯೆಗಳು ಇದ್ದಿದೆ. ಆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೇಕು. ಕೆಲವೊಂದು ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ನಡೀತಾ ಇರುತ್ತೆ, ಕೆಲವೊಂದು ದೋಷಗಳು ಜಾಸ್ತಿ ಆಗ್ತಾ ಇರುತ್ತೆ. ದೇವಸ್ಥಾನಗಳಿಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಅಲ್ಲಿ ಇಲ್ಲಿ ಅಂತ ಕೇಳ್ತಾನೆ ಇರ್ತೀವಿ. ಬಟ್ ಇವೆಲ್ಲ ಸಮಸ್ಯೆಗಳಿಗೂ ನಮ್ಮಲ್ಲಾಗುವಂಥ ಗ್ರಹಚಾರ, ಗತಿ ನಿಯಮ ಗೀತ, ಓ ಜನ್ಮದ್ದು, ಕಥಾ ಜನ್ಮದ್ದು, ಗತಾ ಜನ್ಮದ್ದು, ಎಲ್ಲ ಜನ್ಮದ ರಹಸ್ಯಗಳು ನಾವೇ ತಿಳ್ಕೊಳ್ಬೋದು. ಬಟ್ ಆದರೆ ನೀವು ಮನಸ್ಸು ಮಾಡಬೇಕಷ್ಟೆ. ಹೆಂಗೆ ಅಂತಂದರೆ ಋಷಿಮುನಿಗಳು ಎಲ್ಲ ಎಷ್ಟು ಶಕ್ತಿಶಾಲಿಗಳಾಗಿದ್ದರು. ಬ್ರಹ್ಮ ವಿಷ್ಣು ಮಹೇಶ್ವರ ಯಾಕೆ ಯಾವಾಗಲೂ ಧ್ಯಾನದಲ್ಲಿ ಮುಗುಳ್ನಗುತ್ತಾ ನಗ್ತಾ ಇರ್ತಾರೆ? ಯಾಕೆ ಅಂದರೆ ಧ್ಯಾನಕ್ಕೆ ಅಷ್ಟು ಶಕ್ತಿಶಾಲಿ ಇದೆ, ಶಕ್ತಿಯುತವಾಗಿದೆ. ಬಟ್ ಆದರೆ ನೀವು ಕೂಡ ಧ್ಯಾನ ಮಾಡಿ. ಧ್ಯಾನ ಅಂತಂದರೆ ಮೌನವಾಗಿ ಕೂತ್ಕೊಳ್ಬೇಕಷ್ಟೇ. ನಮ್ಮ ಮನಸ್ಸು ಒಂಥರ ಚಿಕ್ಕ ಮಕ್ಕಳ ಥರ, ಯೌವನ ಇದ್ದು ಅದಕ್ಕೆ ಸಾವಿಲ್ಲ, ವಯಸ್ಸಾಗಲ್ಲ, ಏನೂ ಮಾಡಲ್ಲ. ಚಂಚಲ ಥರ ಆ ಕಡೆ ಈ ಕಡೆ ನಾವು ಏನು ಯೋಚನೆ ಮಾಡ್ತೀವಿ, ನಮ್ಮ ಇಂದ್ರಿಯಗಳಲ್ಲಿ ಏನು ಕೊಡ್ತೀವಿ, ಏನು ತಗೊಳ್ತೀವಿ, ಏನು ಸ್ಮೆಲ್ ತಗೊತೀವಿ, ಏನು ನೋಡ್ತೀವಿ, ಏನು ಕೇಳ್ತೀವಿ, ಇದ್ರ ಮುಖ್ಯ ಅಂತ ನಮ್ಮ ಬದುಕನ್ನು ಅದೇ ರೀತಿಯಾಗಿ ಕೊಡ್ತಾ ಇರುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಅದಕ್ಕೋಸ್ಕರ ನೀವು ಸಬ್ಕಾನ್ಷಿಯಸ್ ಮೈಂಡು ನಿಮ್ಮ ಮನಸ್ಸನ್ನು ಒಳ್ಳೆ ರೀತಿಯಾಗಿ ತಗೊಳ್ಬೇಕು. ನಮ್ಮ ಬದುಕನ್ನು ನಾವು ಡಿಸೈನ್ ಮಾಡಿದ ರೂಪದಲ್ಲಿ ಆಗಬೇಕು ಅಂತಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಭಾಳ ಪರಿಶುದ್ಧವಾಗಿ ಪ್ರಕೃತಿಯಿಂದ ಗಾಳಿ ಬೀಸ್ತಾ ಇರುತ್ತೆ. ನೀವು ಇಷ್ಟಪಟ್ಟಂಥ ದೇವರಿಗೆ ದೀಪಾರ್ಚನೆ ಮಾಡಿಕೊಂಡು ಒಂದು ದೀಪವನ್ನು ಮುಂದೆ ಕಚ್ಕೊಂಡು ಧ್ಯಾನ ಮಾಡಿ. ಆ ಧ್ಯಾನ ಮಾಡೋದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆ, ನಿಮ್ಮ ಮಾನಸಿಕ ಸಮಸ್ಯೆ, ರಕ್ತದೊತ್ತಡ, ಹೃದಯದ ಸಮಸ್ಯೆ, ಇವು ಯಾವೇ ಇದ್ದರೂ ಕೂಡ ಎಲ್ಲ ಫುಲ್ಲು ನಕಾರಾತ್ಮಕದ ಶಕ್ತಿಯಿಂದ ಕ್ಲಿಯರ್ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜ್ಞಾನದಲ್ಲಿ ಹಂತವಾಗಿ ಬದಲಾವಣೆಗಳು ಬರುತ್ತೆ. ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾಣುತ್ತೆ. ಹಾಗೆ ದೇವರ ಆಶೀರ್ವಾದ, ನೀವು ದೇವರನ್ನು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಿರಲ್ಲ, ದೇವರು ಸ್ವತಃ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಇದಕ್ಕೆ ಹೇಳೋದು ಜ್ಞಾನ ಇಷ್ಟು ವೆರಿ ಇಂಪಾರ್ಟೆಂಟ್. ಹಾಗೆ ಧ್ಯಾನವನ್ನು ಮಾಡಿ ಅಂತ. ಫಸ್ಟ್ ನೀವು ಧ್ಯಾನ ಅಂತಂದರೆ ಕಣ್ಣು ಮುಚ್ಕೊಂಡು ಯಾವುದೋ ಜಪ ಮಾಡೋದಲ್ಲ. ಫಸ್ಟಿಗೆ ಕೂತ ತಕ್ಷಣ ಎಲ್ಲ ಆಗಲ್ಲ, ನಿಮ್ಮನ್ನು ಕೂರೋದಕ್ಕೆ ಆಗಲ್ಲ. ನೀವು ಧ್ಯಾನ ಮಾಡಬೇಕು ಅಂತಂದರೆ ಕೂರೋದಕ್ಕೆ ಬಿಡಲ್ಲ. ನಿಮ್ಮ ಮನಸ್ಸು ಅಷ್ಟು ವಿಕೃತವಾಗಿ ಬೇರೆ ಬೇಡದಿರೋದನ್ನೇ ಚಿಂತನೆಗಳನ್ನ ಮಾಡುತ್ತೆ. ಆ ಮನಸ್ಸನ್ನು ಫಸ್ಟು ಕೂರಿಸ್ಕೊಳ್ಬೇಕು. ಆ ಕೂರಿಸ್ಕೊಂಡೆ ನಿಮ್ಮ ಹತ್ರ ಇರುವಂಥ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತಾ ನಿಮ್ಮನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನೀವು ಯಾವ ಮಾಟ ಮಂತ್ರ ತಂತ್ರ ಇವು ಯಾವುಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಆ ರೀತಿಯಾಗಿ ನಿಮ್ಮ ಬದುಕನ್ನು ಬದಲಾಯಿಸುತ್ತದೆ ಧ್ಯಾನ. ಸೊ ಇವತ್ತಿನಿಂದ, ನಾಳೆಯಿಂದ, ನಾಡ್ದಿಂದ ನಾನು ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬರು ಕನಸು ಬೀಳೋದು ನಿಜ ಆಗುತ್ತೆ ಅಂತ ನಾವು ಅಂದ್ಕೊಳ್ತಿದ್ವಿ. ಅವಾಗಿಂದ ನಮ್ಮ ಪೂರ್ವಜರೆಲ್ಲ ಹೇಳಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಬದುಕು ಹಿಂದಿನ ಜನ್ಮದ್ದು, ಹೋದ ಜನ್ಮದ್ದು, ಗತಾ ಜನ್ಮದ್ದು, ಈಗ ಮುಂದೆ ಆಗ್ತಾ ಇರೋದು, ನಮ್ಮಲ್ಲಾಗುವ ಸಮಸ್ಯೆಗಳು, ಇವೆಲ್ಲವೂ ಕೂಡ ನೀವು ಧ್ಯಾನದಲ್ಲಿದ್ದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಪಿಕ್ಚರ್ ತೋರಿಸ್ದಂಗೆ ತೋರಿಸುತ್ತೆ. ಅದನ್ನು ನೀವು ತಿಳ್ಕೊಳ್ಬೋದು, ನೀವೇ ಕ್ಲಿಯರ್ ಮಾಡ್ಕೊಳ್ಬೋದು. ಯಾವ ದೋಷಗಳು ಇದ್ದರೂ ಕೂಡ ನೀವೇ ಸ್ವತಃ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ನಿಮ್ಮ ಬದುಕನ್ನು ನೀವು ಡಿಸೈನ್ ಮಾಡಿರೋ ರೀತಿ ರೂಪಿಸ್ಕೊಳ್ಬೋದು. ಇದಕ್ಕೆ ಇರೋದು ಮಾರ್ಗ ಅಂತಂದರೆ, ಶಕ್ತಿ ಅಂತಂದರೆ ನಿಮ್ಮಲ್ಲೇ ಇರುವಂಥ ಧ್ಯಾನ, ಜ್ಞಾನ. ಸೊ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ರಾಮ ಹರೇ ಕೃಷ್ಣ.